ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ. ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ. ಅದಕ್ಕೆ ಅಪ್ಡೇಟೆಡ್ ವರ್ಷನ್ ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ. ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅದರ ಪ್ರೈಸ್ ಎಷ್ಟು, ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ. ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ 100% ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. 100ಗೆ 200% ಈ ನೋಟ್ಸ್ ಯೂಸ್ ಆಗುತ್ತೆ. ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಹಳೆ ನೋಟ್ಸು. ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ. ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ. ನಿಮಗೆ ಟೋಟಲಾಗಿ ಈಗ 4 ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ. ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು. ವಿತ್ ಫಾರ್ಮುಲಾ ಇರುತ್ತೆ. ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು, ನೆಕ್ ಬಿಡ್ತು, ಆರ್ಮೋಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು. ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ. ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ. ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ. ನೆಕ್ಸ್ಟು ಸ್ಲೀವ್ಸ್ದು ಇರುತ್ತೆ. ಇದು ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇರುತ್ತೆ. ಇದರಲ್ಲಿ ನಿಮಗೆಲ್ಲ ಮಾಡೋ ಬ್ಲೌಸಸ್ದು ಇರುತ್ತೆ. ಓಕೆನಾ. ಇದೇ ರೀತಿ ಚೂಡಿದಾರ್ ಟಾಪ್ಸು ಇದೇ ರೀತಿಯೇ ಇರುತ್ತೆ. ಬಾಟಮ್ ಇರೋದಿಲ್ಲ, ಚೂಡಿದಾರ್ ಟಾಪ್ಸ್ ಮಾತ್ರ ಇರುತ್ತೆ. ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ. ಡಾಟ್ ಬ್ಲೌಸು, ಬೋಟ್ ನೆಕ್ ಬ್ಲೌಸು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ. ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು, ಅಂಬ್ರೆಲಾ ಟಾಪು, ಏಲೈನ್ ಕುರ್ತಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು. ಓಕೆನಾ. ಈ ರೀತಿ ಚೂಡಿದಾರ್ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು. ಇದು ಡೀಟೇಲಾಗಿ ವಿವರಣೆಯಾಗಿ ಇರುತ್ತೆ. ಓಕೆನಾ. ಬರೆದಿರ್ತೀನಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ. ಇದು ಹೊಸ ನೋಟ್ಸು. ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ. ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ. ಪಾಯಿಂಟ್ ವೈಸ್ ಇರುತ್ತೆ, ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ. ಈಗ 28-29 ಇಂಚು ಚೆಸ್ಟ್ ಮೆಜರ್ಮೆಂಟ್. ಈ ಚೆಸ್ಟ್ ಮೆಜರ್ಮೆಂಟ್ಗೆ 0 ಡೀಪಿಂದ 10 ಇಂಚುವರೆಗೂ. ಓಕೆನಾ. ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಫ್ರಂಟ್ ಡೀಪ್ ಮೇಲೆ, ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು, ನೆಕ್ ಬಿಡ್ತು, ಹಾರ್ಮೋಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮೋಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು, ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತು ಮತ್ತು ಅಲ್ಲಿಂದ ಎಕ್ಸ್ಟ್ರಾ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ವಿಡ್ತ್ನ ಎಷ್ಟು ತೊಗೊಳ್ಬೇಕು. ಓಕೆನಾ. ನೆಕ್ಸ್ಟು ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು, ಎಷ್ಟು ಇಂಚ್ ತೊಗೊಳ್ಬೇಕು, ಉಕ್ಸ್ ಪಟ್ಟಿ ಕಡೆ ಎಷ್ಟು, ಸೆಂಟ್ರಿಗೆ ಎಷ್ಟು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ. ಹಳೆ ನೋಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ. ಓಕೆನಾ. ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಇದ್ದರೆ ಮಾತ್ರನೇ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ. ಈ ಹೊಸ ನೋಟ್ಸಲ್ಲಿ ಏನು ಅಂದರೆ ಡೀಪ್ ನಿಮಗೆ 0 ಇಂದ 12 ಇಂಚ್ವರೆಗೂ ಡೀಪ್ ಇರಲಿ, ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ, ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು. ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು, ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ. ಈ ಹೊಸ ನೋಟ್ಸು ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತ ಒಂದು ವೀಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ. ಈ ರೀತಿ ಇರುತ್ತೆ. ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು. ಓಕೆನಾ. ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು. ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ. ನೋಡಿ ಟೋಟಲಾಗಿ ನಾವು 0 ಡೀಪಿಂದ 12 ಇಂಚು ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು. ಇದು ಇನ್ನಷ್ಟು ಈಸಿ. ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಯಾವುದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೊಂದು ವೀಡಿಯೋ ಕಳಿಸ್ಕೊಡ್ತೀನಲ್ವ, ಅದನ್ನು ನೋಡಿದರೆ 100% ನಿಮಗೆ ಕ್ಲಾರಿಟಿ ಬರುತ್ತೆ. ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ. ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ. ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಓಕೆನಾ. ಈ ರೀತಿ ಇರುತ್ತೆ ಹೊಸ ನೋಟ್ಸ್. ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು, ಇದನ್ನು ಯಾವ ರೀತಿ ತೊಗೊಳ್ಳೋದಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈ ಹಳೆ ನೋಟ್ಸ್ ಬೆಲೆ, ಒರಿಜಿನಲ್ ಬೆಲೆ ಬಂದುಬಿಟ್ಟು 1,500 ರೂಪಾಯಿ ಇದೆ. ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು 1,000 ರೂಪಾಯಿ ಇದೆ. ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು 1,000 ರೂಪಾಯಿಗೆ ಸಿಗ್ತಾ ಇದೆ, ಹೊಸ ನೋಟ್ಸು 500 ರೂಪಾಯಿಗೆ ಸಿಗ್ತಾ ಇದೆ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ, 9108108635.
ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ವೀಡಿಯೋನ ಸ್ಟಾಪ್ ಮಾಡಿ. ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು, ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ. ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ, ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ 1000 ರೂಪಾಯಿ, ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ 500 ರೂಪಾಯಿಗೆ ಸಿಗ್ತಾಯಿದೆ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟ್ನ ಪೇ ಮಾಡಬೇಕು. ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ, ಇದನ್ನು ಗಮನ ಇಟ್ಟು ಕೇಳಿ. ಈಗ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ, ನೀವು ಹೊಸ ನೋಟ್ಸ್ಗೆ 500 ರೂಪಾಯಿನ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೆ 2 ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ 30 ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ. ಇದನ್ನು ಗಮನ ಇಟ್ಟು ಕೇಳಿ. ನೆಕ್ಸ್ಟು, ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ, ಇದೇ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ, ಆಫರ್ ಬಗ್ಗೆ, ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ 500 ರೂಪಾಯಿ ಸಿಗುತ್ತೆ. ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ 1000 ರೂಪಾಯಿನೇ ಇರುತ್ತೆ. ನೀವು ಹೊಸ ನೋಟ್ಸ್ ಒಂದೇ ಸಾಕು, ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೂ 2 ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನು ಕಳಿಸ್ಕೊಡ್ತೀನಿ. ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡೂ ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು 1500 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ಎರಡನ್ನೂ ಕಳಿಸ್ಕೊಟ್ಟು ನಿಮಗೆ 2 ತಿಂಗಳು ಆನ್ಲೈನ್ ಕ್ಲಾಸಸ್ದು 30 ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ ಇದು. ಮತ್ತು ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು PDF ಫೈಲ್ ಕಳಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ, ಈ ಪ್ರಿಂಟ್ ಬುಕ್ಕು ಕಳಿಸ್ಕೊಡೋದಿಲ್ಲ, ವಾಟ್ಸಪ್ಪಲ್ಲಿ PDF ಫೈಲ್ ಕಳಿಸ್ಕೊಡ್ತೀನಿ. ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳಿಸ್ಕೊಟ್ಟಿರೋದು, ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ. PDF ಫೈಲ್ ಕಳಿಸ್ಕೊಡ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದು ಕೊಡ್ತಾರೆ. ಹಳೆ ನೋಟ್ಸು ನೀವು ವೈಟ್ ಆ್ಯಂಡ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ, ನಿಮಗೊಂದು 150-200 ರೂಪಾಯಿ ಆಗುತ್ತೆ. ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ, ನಿಮಗೊಂದು 100 ರೂಪಾಯಿ ಆಗುತ್ತೆ. ಓಕೆನಾ, ಈ ರೀತಿ ಇರುತ್ತೆ. ಒರಿಜಿನಲ್ ಬೆಲೆ ಬಂದುಬಿಟ್ಟು 1500 ರೂಪಾಯಿ ಇದೆ, ಹಳೆ ನೋಟ್ಸ್ದು 1000 ರೂಪಾಯಿ ಕೊಡ್ತಾಯಿದ್ದೀನಿ. ಹಾಗೆ ಹೊಸ ನೋಟ್ಸ್ದು 1000 ರೂಪಾಯಿ ಇದೆ, 500 ರೂಪಾಯಿ ಕೊಡ್ತಾಯಿದ್ದೀನಿ. ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ 500 ರೂಪಾಯಿ. ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು 1500 ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ. ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು 1000 ರೂಪಾಯಿ ಆಗುತ್ತೆ. ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ, ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ. ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ, ನಾನು ನಿಮಗೆ PDF ಫೈಲು ಆ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸ್ಕೊಡ್ತೀನಿ. ಓಕೆನಾ, ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ನೆನಪಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೆ ಒಂದು 2-3 ತಿಂಗಳು ಇಲ್ಲ 4 ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ. ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ. ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ, ನೆನಪಿರಲಿ. ನೀವು ಆಲ್ರೆಡಿ ಈಗ ತಮ್ನೆಲಲ್ಲಿ ನೋಡಿದ್ರಲ್ವ, ಆ ಬ್ಲೌಸು ಫಿಟ್ಟಿಂಗ್ ಯಾವ ರೀತಿ ಇದೆ ಅನ್ನೋದು. ಓಕೆನಾ, ಅದು ಬೋಟ್ ನೆಕ್ ಬ್ಲೌಸು. ಓಕೆನಾ, ನಾನೀಗ ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಲ್ವ, ನಿಮಗೆ ಸ್ಟಾರ್ಟಿಂಗಲ್ಲಿ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡನ್ನೂ ತೋರಿಸಿದ್ದೀನಲ್ವ, ಅದರ ಪ್ರೈಸ್ ಎಷ್ಟು, ಯಾವ ರೀತಿ ತೊಗೊಳ್ಳೋದು ಅಂತ ನಿಮ್ಗೆ ಆಲ್ರೆಡಿ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಲ್ವ. ಈಗ ನಾನು ಆ ಹೊಸ ನೋಟ್ಸ್ನಲ್ಲಿರುವಂಥ ಫಾರ್ಮುಲಾ ಪ್ರಕಾರ ಆ ಮೆಜರ್ಮೆಂಟ್ಸ್ನ ಬಳಸ್ಕೊಂಡು, ಈಗ ನಮಗೊಂದು ಚೆಸ್ಟ್ ಮೆಜರ್ಮೆಂಟ್ ಇದೆ, ಅದರ ಪ್ರಕಾರ ಚೆಸ್ಟ್ ಮೆಜರ್ಮೆಂಟು ಮತ್ತು ಬ್ಯಾಕ್ ಫ್ರಂಟ್ ಡೀಪು, ಅದ್ರ ಜೊತೆಗೆ ಬ್ಯಾಕ್ ಸೈಡ್ ಲೆಂತ್, ಬ್ಲೌಸ್ ಲೆಂತು, ಇದನ್ನು ನಾವು ಡಿಪೆಂಡ್ ಮಾಡಿಕೊಂಡು ಇನ್ನು ಮಿಕ್ಕಿರುವಂಥ ಎಲ್ಲ ಮೆಜರ್ಮೆಂಟ್ಸ್ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಆ ರೀತಿ ಪರ್ಫೆಕ್ಟ್ ಫಿಟ್ಟಿಂಗ್ ಬರಬೇಕು ಅಂದರೆ ನಾವು ಯಾವ ರೀತಿ ಮಾರ್ಕಿಂಗ್ನ ಮಾಡಬೇಕು, ಆ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು ಅನ್ನೋದು ಆ ನೋಟ್ಸ್ನಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಈಗ ನಾನು ಇದು ಬಾಡಿ ಮೆಜರ್ಮೆಂಟ್ಸ್ ಇದೆ. ಓಕೆನಾ, ಇದು ಫಾರ್ಮುಲಾ ಒಂದು ಪೇಜ್ ಶೀಟ್ ಇದೆ. ಈಗ ನಾನು ತೊಗೊಂಡಿರುವಂಥ ಬಾಡಿ ಮೆಜರ್ಮೆಂಟ್ಸು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು 36 ಇಂಚು, ಮಿಡಲ್ ಚೆಸ್ಟು 37 ಇಂಚಿದೆ. ಓಕೆನಾ, ಈ 36 ಇಂಚಿದು ನಾನು ಒಂದು ಪೇಜಲ್ಲಿ ಏನೇನು ಬೇಕೋ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಇದ್ರ ಪ್ರಕಾರ ನೋಡಿ, ನಾನು ಈಸಿಯಾಗಿ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಇದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸಾಕಷ್ಟು ಜನಕ್ಕೆ ಏನು ಅಂದರೆ ಈ ನೋಟ್ಸ್ನ ತೊಗೊಂಡ್ರೆ ಯೂಸ್ ಆಗುತ್ತೋ ಇಲ್ವೋ, ಸುಮ್ಮನೆ ಅದರಲ್ಲಿ ಏನೇನೋ ಬರೆದಿರ್ತಾರೆ, ನಮ್ಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋದು ಸಾಕಷ್ಟು ಜನಕ್ಕೆ ಕೆಲವು ಡೌಟ್ಸ್ ಇದೆ. ಓಕೆನಾ, ಈಗಾಗಲೇ ತುಂಬ ಜನ ನೋಟ್ಸ್ನ ತೊಗೊಂಡಿದ್ದಾರೆ. ನಾನು ಸುಮಾರು ವರ್ಷದಿಂದನೂ ವೀಡಿಯೋಸ್ನ ಮಾಡ್ಕೊಂಡು ಬಂದಿದ್ದೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸಾಕಷ್ಟು ಜನಕ್ಕೆ ಗೊತ್ತೇ ಇದೆ ಯಾವ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನನ್ನ ಮೆಥಡ್ ಯಾವ ರೀತಿ ಇರುತ್ತೆ ಹೇಳ್ಕೊಡುವಂಥ ಮೆಥಡ್ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿದೆ.
ನೋಡೋರಿಗೆ, ಹೊಸ್ದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರಿಗೆ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ, ಯಾರನ್ನ ಅಷ್ಟು ಬೇಗ ನಂಬೋದಕ್ಕೆ ಆಗೋದಿಲ್ಲ. ಓಕೆನಾ. ಮತ್ತು ಈ ಆನ್ಲೈನ್ ಅಂದರೆ ಮೋಸ ಏನು ಅನ್ನೋದು ಒಂದಿರುತ್ತೆ. ಯಾವುದೇ ಥರದ ಮೋಸನೂ ಇಲ್ಲ. 100% ನೀವು ಅಮೌಂಟ್ ಪೇ ಮಾಡಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನಿಮ್ಗೆ 1% ಮೋಸ ಇಲ್ಲ, 100% ಜೆನ್ಯೂನ್ ಇರುತ್ತೆ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಈಗ ಈ ಚಾರ್ಟಲ್ಲಿರೋದು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕಂತ ನಾನು ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ಈ ಚಾರ್ಟಲ್ಲಿರುವಂಥ ಮೆಜರ್ಮೆಂಟ್ಸ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕಂತ. ನಾನು ಈಗ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ನಿಮಗೆ ತಮ್ನೇಲಲ್ಲಿ ಹಾಕಿದ್ದೀನಲ್ವಾ, ಆ ಬ್ಲೌಸು ನಾನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರೋದು. ಪರ್ಫೆಕ್ಟ್ ಇದೆ, 100% ಪರ್ಫೆಕ್ಟ್ ಇದೆ, ಏನು ಮಿಸ್ಟೇಕೇ ಇಲ್ಲ. ನೀವು ನೋಡಬೇಕು, ತಮ್ನೇಲಲ್ಲಿ ನೀವು ನೋಡಿ ಇನ್ನೊಂದು ಸರಿ ಬೇಕಾದರೆ. ಹಾರ್ಮೋಲ್ಸಲ್ಲಿ ಒಂದು ಪಾಯಿಂಟು ರಿಂಕಲ್ಸ್ ಇಲ್ಲ. ಫ್ರಂಟ್ ಸೈಡ್ ಪಾರ್ಟು ಪರ್ಫೆಕ್ಟ್ ಇದೆ, ಬ್ಯಾಕ್ ಸೈಡ್ ಪಾರ್ಟು ಪರ್ಫೆಕ್ಟ್ ಇದೆ, ಶೋಲ್ಡರ್ ಪರ್ಫೆಕ್ಟ್ ಕೂತಿದೆ, 100% ಫಿಟ್ಟಿಂಗ್ ಇದೆ ಅದು. ಓಕೆನಾ. ಇದನ್ನು ನಾನು ಈ ಚಾರ್ಟಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡೆ ಕಟಿಂಗ್ ಮಾಡಿರೋದು. ಇದು ನಿಮ್ಗೆ ಇನ್ನಷ್ಟು ಈಸಿ ಇರುತ್ತೆ. ಹಳೆ ನೋಟ್ಸು ಅಷ್ಟೇ, ನಿಮಗೆ ಹೊಸದಾಗಿ ಕಲಿಯೋರಿಗೆ ಹಳೆ ನೋಟ್ಸು ಯೂಸ್ ಆಗುತ್ತೆ, ಹೊಸ ನೋಟ್ಸು ಯೂಸ್ ಆಗುತ್ತೆ. ಓಕೆನಾ. ಬರೀ ಹೊಸ ನೋಟ್ಸ್ ಒಂದೇ ಯೂಸ್ ಆಗುತ್ತೆ ಅಂತಲ್ಲ, ಹಳೆ ನೋಟ್ಸು ಯೂಸ್ ಆಗುತ್ತೆ. ಹಳೆ ನೋಟ್ಸು ಏನು ಅಂದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಯಾವ್ಯಾವ ರೀತಿ ನಾವು ಫೋಲ್ಡಿಂಗ್, ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಲೈನಿಂಗ್ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು, ಏನು ಈ ಕಂಪ್ಲೀಟ್ ಡೀಟೇಲ್ಸು ಫಸ್ಟ್ ನೋಟ್ಸಲ್ಲಿರುತ್ತೆ. ನೀವು ಆಲ್ರೆಡಿ ನೋಡಿದಿರಲ್ವ. ಇದರಲ್ಲಿ ಏನಂದರೆ ಪಾಯಿಂಟ್ಸ್ ಇರುತ್ತೆ. ಓಕೆ, ನಂಬರ್ಸು ಯಾವ್ಯಾವುದಕ್ಕೆ ಎಷ್ಟೆಷ್ಟು ತೊಗೊಳ್ಬೇಕು ಅನ್ನೋದು. 2 ನೋಟ್ಸೂ ಇಂಪಾರ್ಟೆಂಟೆ. ನಿಮ್ಗೆ ಆಲ್ರೆಡಿ ಮಾರ್ಕಿಂಗ್ ಮಾಡೋಕ್ಕೆ ಬರುತ್ತೆ, ಫುಲ್ ಕಟಿಂಗ್ ಮಾಡೋಕ್ಕೆ ಬರುತ್ತೆ. ಕೆಲವು ಡೌಟ್ಸ್ ಇದೆ ಮಾತ್ರ ನಮಗೆ ಅಂದರೆ ಹೊಸ ನೋಟ್ಸ್ ತೊಗೊಳ್ಳಿ. ಹೊಸದಾಗಿ ಕಲಿಯೋರಾದರೆ 2 ನೋಟ್ಸ್ನ ತೊಗೊಳ್ಳಿ. 2 ನೋಟ್ಸು ನಿಮಗೆ 100% ವರ್ಕ್ ಆಗುತ್ತೆ, ಯೂಸ್ ಆಗುತ್ತೆ. ಈಗ ನಾನು ತಮ್ನೇಲಲ್ಲಿ ತೋರಿಸಿರೋದು ಬೋಟ್ ನೆಕ್ ಬ್ಲೌಸು. ಓಕೆನಾ. ಈಗ ನಿಮಗೆ ಬೋಟ್ ನೆಕ್ ಬ್ಲೌಸೇ ತಿಳಿಸ್ಕೊಡ್ತೀನಿ. ಈಗ ನಾನು ಬಾಡಿ ಮೆಜರ್ಮೆಂಟ್ಸ್ನ ತೊಗೊಂಡಿದ್ದೀನಿ. ಓಕೆನಾ. ಇದು ಬಾಡಿ ಮೆಜರ್ಮೆಂಟ್ಸು. ಲೆಂತು 14 ಇಂಚಿದೆ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರನೇ ನಾವು ಫಾರ್ಮುಲಾ ಯೂಸ್ ಮಾಡಿ ಕಟಿಂಗ್ ಮಾಡೋದು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ 36 ಇದೆ, ಮಿಡಲ್ ಚೆಸ್ಟ್ 37 ಇದೆ, ವೇಸ್ಟ್ ಮೆಜರ್ಮೆಂಟ್ ಸೊಂಟದ ಅಳತೆ 31 ಇದೆ. ಹಾರ್ಮ್ ರೌಂಡು ಕಂಪಲ್ಸರಿ ಬೇಕು ನಮಗೆ, ಹಾರ್ಮೋಲ್ ರೌಂಡು, ಕಂಕುಳದ ಸುತ್ತಳತೆ 16.5, ಶೋಲ್ಡರು 16 ಇಂಚಿದೆ, ಸ್ಲೀವ್ ಲೆಂತು 5.5 ಇಂಚಿದೆ, ಲೂಸು ಸ್ಲೀವ್ ಲೂಸ್ 12 ಇಂಚಿದೆ. ಮರ್ತೋದೆ ಬರೆಯೋದು. ಈಗ ಡೀಪ್ ನೆಕ್ಕಿಗಾದರೆ ಜನರಲ್ಲಾಗಿ ನಾವು ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ, ಓಕೆನಾ, ಡೀಪ್ ಮೆಜರ್ಮೆಂಟ್ನ ತೊಗೊಳ್ಬೇಕಾಗುತ್ತೆ. ಬ್ಯಾಕ್ ಡೀಪು 10 ಇಂಚು, ಫ್ರಂಟ್ ಡೀಪ್ 7 ಇಂಚಿದೆ. ಕೆಲವರು ಬೋಟ್ ನೆಕ್ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ರು, ಬ್ಯಾಕ್ ಸೈಡು ಮತ್ತೆ ಎಕ್ಸ್ಟ್ರಾ ಡೀಪ್ ಎಷ್ಟಿರುತ್ತೋ ಅಷ್ಟರವರೆಗೂ ಬೇರೆ ಡಿಸೈನ್ಸು ಇಲ್ಲ ಡ್ರಾಪ್ ಹೋಲ್ ಶೇಪ್ ಈ ರೀತಿ ಯಾವುದಾದ್ರೂ ಡಿಸೈನ್ಸ್ ಮಾಡಿಸ್ತಾರೆ. ಹಾಗಾಗಿ ಬ್ಯಾಕ್ ಡೀಪು, ಫ್ರಂಟ್ ಡೀಪು ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಬೇಕಾದ್ರೆ ಕಂಪಲ್ಸರಿ ಈ ಮೆಜರ್ಮೆಂಟ್ಸ್ ತೊಗೊಳ್ಬೇಕು. ಇದ್ರ ಜೊತೆಗೆ ಡಾಟ್ ಪಾಯಿಂಟ್ ತೊಗೊಳ್ಬೇಕು. ಬಟ್ ನಾನು ಇದರಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ನೋಟ್ಸಲ್ಲಿ ನೀವು ಡಾಟ್ ಮೆಜರ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವರು ಡಾಟ್ ಮೆಜರ್ಮೆಂಟ್ ಸೆಂಟರ್ ಡಾಟು ಮತ್ತು ಬ್ರೆಸ್ಟ್ ಲೆಂತ್ವರೆಗೂ, ಫ್ರಂಟ್ ಸೈಡ್ ಫುಲ್ ಪಾರ್ಟ್ದು ಲೆಂತ್ ಕೆಲವರು ಮೆಜರ್ಮೆಂಟ್ ಕೊಡೋದಕ್ಕೆ ಹಿಂಜರಿತಾರೆ, ನಾಚಿಕೆ ಪಡ್ತಾರೆ. ಕೆಲವರು ಮೆಜರ್ಮೆಂಟ್ ಕೊಡೋದಿಲ್ಲ, ಕೆಲವ್ರು ಕೊಡ್ತಾರೆ. ಕೆಲವ್ರಿಗೆ ತೊಗೊಳಕ್ಕಾಗುತ್ತೆ ಮೆಜರ್ಮೆಂಟು, ಕೆಲವ್ರಿಗೆ ತೊಗೊಳಕ್ಕಾಗಲ್ಲ. ಹಾಗಾಗಿ ಆ ಪ್ರಾಬ್ಲಮ್ಮೇ ಬೇಡ ನಿಮಗೆ. ಇದರಲ್ಲಿ ನಾನು ನೋಟ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಡಾಟ್ ಲೆಂತು ಬ್ರೆಸ್ಟ್ ಲೆಂತ್ವರೆಗೆ ನೀವು ತೊಗೊಳಕ್ಕೆ ಹೋಗ್ಬೇಡಿ, ಅದರ ಅವಶ್ಯಕತೆಯೂ ಏನು ಬೇಡ. ಇಷ್ಟು ಮೆಜರ್ಮೆಂಟ್ಸ್ ತೊಗೊಂಡ್ರೂ ಸಾಕು, ನೀವು ಈಸಿಯಾಗಿ ಬ್ಲೌಸ್ ಕಟಿಂಗ್ನ ಮಾಡ್ಬೋದು. ಇದು ಬೋಟ್ ನೆಕ್ ಆಗಿರೋದ್ರಿಂದ ಜನರಲ್ಲಾಗಿ ನಾವು 3.5, 4 ಇಂಚ್ವರೆಗೂ ಡೀಪ್ನ ತೊಗೊಳ್ಬೋದು, 4.5ವರೆಗೂ ತೊಗೊಳ್ಬೋದು. ಅದ್ರ ಮೇಲೆ ತೊಗೊಳಕ್ಕೆ ಹೋಗ್ಬೇಡಿ. ಅದು ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ತೀರಾ ನಮಗೊಂದು 42, 44 ಇಂಚುವರೆಗೂ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದರೆ ಒಂದು 5 ಇಂಚ್ವರೆಗೂ ನಾವು ಬೋಟ್ ನೆಕ್ಕಿಗೆ ಡೀಪ್ ತೊಗೊಳ್ಬೋದು. ಯಾಕಂದರೆ ದಪ್ಪ ಇರ್ತಾರೆ. ಹಾಗಾಗಿ ನಾವು ಜನರಲ್ಲಾಗಾದರೆ 30, 32 ಆದರೆ 3.5 ಇಂಚ್ ಸರಿ ಹೋಗುತ್ತೆ. 36, 38 ಅಂದರೆ 4 ಇಂಚ್ವರೆಗೂ, 40 ಅಂದರೆ 4 ಇಂಚ್ವರೆಗೂ ತೊಗೊಳ್ಬೋದು ಈ ರೀತಿ. ಓಕೆನಾ. ಅದಾಗಲಿ ನಿಮಗೆ ಗೊತ್ತಾಗುತ್ತೆ ಬೋಟ್ ನೆಕ್ ಆಗಿರೋದ್ರಿಂದ. ಈಗ ನಾನು ಈ ಮೆಜರ್ಮೆಂಟ್ಗೆ 4 ಇಂಚ್ ರೆಡಿ ಡೀಪು ಫ್ರಂಟು ಮತ್ತು ಬ್ಯಾಕು ಬೋಟ್ ನೆಕ್ಕಿಗೆ. ಈಗ ಈ ಚಾರ್ಟಲ್ಲಿರುವಂಥದ್ದು ಯೂಸ್ ಮಾಡಿಕೊಂಡೆ ನಾನು ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಈ ಬಾಡಿ ಮೆಜರ್ಮೆಂಟ್ಗೆ ಚಾರ್ಟಲ್ಲಿ ನಾನು ಮೆನ್ಷನ್ ಮಾಡಿರುವಂಥ ಫಾರ್ಮುಲಾ ಪ್ರಕಾರ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ನಿಮಗೆ ವಿಡಿಯೋದಲ್ಲಿ ಕಾಣಿಸ್ದೇ ಇರ್ಬೋದು ಮೆಜರ್ಮೆಂಟು. ನೀವು ಅದನ್ನು ತೊಗೊಂಡ್ರೆ ಪ್ರಿಂಟೌಟ್ ತೊಗೊಂಡಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಫಸ್ಟು ನೀವು ಯಾವುದೇ ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೂ ಲೈನಿಂಗು ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿ ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಳ್ಬೇಕು, ಮಾರ್ಕ್ ಮಾಡಿಕೊಂಡು. ಲೈನಿಂಗ್ ನಾವು ತೊಗೊಂಡು ಬಂದಾಗ ಅವರು ಸ್ಟ್ರೈಟಾಗಿ ನಮಗೆ ಕಟ್ ಮಾಡಿ ಕೊಡೋದಿಲ್ಲ. ನಾವೇ ಫಸ್ಟು ಐರನ್ ಮಾಡ್ಕೊಂಡ ನಂತರ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಅರ್ಧ ಇಂಚ್ ಮಾರ್ಜಿನ್ಗೆ ನಾವು ಫಸ್ಟು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು.
ಇದು ಫಸ್ಟ್ ನೋಟ್ಸಲ್ಲಿರುತ್ತೆ. ನಾವು ಫಸ್ಟ್ ಲೈನಿಂಗ್ನ ಐರನ್ ಮಾಡ್ಕೊಳ್ಬೇಕು, ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು, ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ಮಾರ್ಕಿಂದ ಮೇಲಕ್ಕೆ ನಾವು ಬ್ಲೌಸ್ ಲೆಂತ್ಗೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಈ ರೀತಿ ಡೀಟೇಲ್ಸ್ ಏನಿರುತ್ತೋ ಅದು ಫಸ್ಟ್ ನೋಟ್ಸಲ್ಲಿರುತ್ತೆ, ಅಂದರೆ ಹಳೆ ನೋಟ್ಸಲ್ಲಿ. ಹೊಸ ನೋಟ್ಸಲ್ಲಿ ಆ ರೀತಿ ಅಲ್ಲ. ಇದರಲ್ಲಿ ಈ ಶೋಲ್ಡರು, ನೆಕ್ ವಿಡ್ತು, ಆರ್ಮಲ್ ಡೌನಿಂಗು, ಫ್ರಂಟ್ ಡಾಟ್ಸ್ ಆಗಿರ್ಬೋದು, ಕ್ರಾಸ್ ಬೆಲ್ಟು, ಸ್ಲೀವ್ ಆರ್ಮಲ್ ಡೌನಿಂಗು ಇದಿರುತ್ತೆ ಇಂಪಾರ್ಟೆಂಟು. ಅದರಲ್ಲಿ ಡೀಟೇಲ್ಸ್ ಇರುತ್ತೆ ಆ ರೀತಿ. ಈಗ ಇದು ಬ್ಲೌಸ್ ಲೆಂತು 14 ಇಂಚಿದೆ ನಾನು ತೊಗೊಂಡಂಥ ಬಾಡಿ ಮೆಜರ್ಮೆಂಟ್ಸ್ನಲ್ಲಿ. ನೀವು ಯಾವುದೇ ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಳಿ, ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಫಸ್ಟ್. ತುಂಬ ಈಸಿ ಇರುತ್ತೆ, ಈಸಿಯಾಗಿ ತೋರಿಸ್ಕೊಡ್ತೀನಿ, ಓಕೆನಾ. ಈ ರೀತಿ ಬ್ಲೌಸ್ ನೀವು ಬ್ಯಾಕ್ ಲೆಂತ್ ಮಾರ್ಕಿಂಗ್ ಮಾಡ್ಕೊಂಡ ನಂತರ ನೀವು ನೋಟ್ಸ್ ತೊಗೊಂಡಿದ್ದೀರಾ ಅಂದರೆ, ಓಕೆನಾ, ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ನೋಟ್ಸ್ ತೊಗೊಂಡಿದ್ದೀರಿ ಅಂದರೆ ಈಗ ಫಸ್ಟು ನಾವು ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಬೋಟ್ ನೆಕ್ ಆಗಿರೋದ್ರಿಂದ ಬೋಟ್ ನೆಕ್ಗೆ ಡೀಪು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಕಾಲರ್ ನೆಕ್ದಿರುತ್ತೆ, ಸೆಕೆಂಡ್ ಒನ್ ಬೋಟ್ ನೆಕ್ ಇರುತ್ತೆ, ಥರ್ಡ್ ಒನ್ ಬೋಟ್ ನೆಕ್ ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ಡೀಪ್ ನೆಕ್ ಇರುತ್ತೆ, ಫೋರ್ತ್ ಒನ್ನಲ್ಲಿ ಮಿಡ್ಲ್ ಡೀಪ್ ಇರುತ್ತೆ, ಓಕೆನಾ. ಲಾಸ್ಟ್ ಒನ್ ಫಿಫ್ತಲ್ಲಿ ಫುಲ್ ಡೀಪಿಂದು ಮೆಜರ್ಮೆಂಟ್ಸ್ ಮುಂದೆ ಇರುತ್ತೆ. ಇದು ಈಗ ಬೋಟ್ ನೆಕ್, ಫ್ರಂಟ್ ಬ್ಯಾಕ್ ಎರಡು ಬೋಟ್ ನೆಕ್ ಆಗಿರೋದ್ರಿಂದ ಸೆಕೆಂಡ್ ಕಾಲಮಲ್ಲಿ ಬೋಟ್ ನೆಕ್ಕು ನಾವು ನೋಡ್ಕೊಳ್ಬೇಕು. ಬೋಟ್ ನೆಕ್ ಬ್ಲೌಸ್ಗೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಶೋಲ್ಡರು ಮತ್ತು ನೆಕ್ ವಿಡ್ತು ಬರೆದಿರ್ತೀನಿ. ಶೋಲ್ಡರು 7.5 ಇಂಚ್ ಇರುತ್ತೆ, ಇದು ಮಾರ್ಜಿನ್ ಸೇರಿ ಇರುತ್ತೆ. ನೆಕ್ ವಿಡ್ತು 5.5 ಇಂಚ್ ಇದೆ. ಅದನ್ನು ನಾನು ಹಾಗೆ ಈಸಿಯಾಗಿ ಮಾರ್ಕ್ ಮಾಡ್ತೀನಿ, ಯಾವುದೇ ಕ್ಯಾಲ್ಕುಲೇಷನ್ನು ಅವಶ್ಯಕತೆ ಬೇಡ. ಇದಾಯ್ತಲ್ಲ. ನೆಕ್ಸ್ಟ್ ನಾನು ಆರ್ಮಲ್ ಡೌನಿಂಗು ತೊಗೊಳ್ಬೇಕು. ಆರ್ಮಲ್ ಡೌನಿಂಗು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ರೆಡಿ ನಮಗೆ ನೋಟ್ಸಲ್ಲಿರುತ್ತೆ. ನಾನು ತೊಗೊಂಡಿರುವಂಥ ಬಾಡಿ ಮೆಜರ್ಮೆಂಟ್ಸ್ನಲ್ಲಿ ಆರ್ಮಲ್ ರೌಂಡಿಂಗು 16.5 ಇಂಚ್ ಇದೆ, ಓಕೆನಾ. ಇಲ್ಲಿ ನಾವು ನೋಡ್ಕೊಳ್ಬೇಕು, ಇದು ಬೋಟ್ ನೆಕ್ ಡೀಪ್ ಅಲ್ವಾ, 7.5 ಇಂಚ್ ಶೋಲ್ಡ್ರು, 5.5 ಇಂಚು ಹಾರ್ಮಲ್ ಡೌನಿಂಗ್ ನೆಕ್ ಬಿಡ್ತಿದೆ. ಹಾರ್ಮಲ್ ಡೌನಿಂಗಿಗೆ ಫಸ್ಟು ಹಾರ್ಮಲ್ ರೌಂಡಿಂಗ್ ನೋಡ್ಕೊಳ್ಬೇಕು. ಈಗ ನಾನು ತೊಗೊಂಡಿರೋದು 16.5 ಇಂಚ್ ಆರ್ಮಲ್ ರೌಂಡಿಂಗ್ ಇದೆ. ಅದಕ್ಕೆ ಆರ್ಮಲ್ ಡೌನ್ ಬಂದುಬಿಟ್ಟು 6.75 ಇಂಚ್ ಬೇಕಾಗುತ್ತೆ. ಇಲ್ಲಿ ರೆಡಿ ನಾನು ಬರೆದಿರ್ತೀನಿ. ಅದೇ ನಮಗೊಂದು ವೇಳೆ 16 ಇಂಚ್ ಆರ್ಮಲ್ ರೌಂಡಿಂಗ್ ಬಂತು ಅಂದ್ಕೊಳ್ಳಿ, ಈ 36 ಇಂಚ್ ಎಷ್ಟು ಮೆಜರ್ಮೆಂಟ್ಗೆ 6.5 ಇಂಚು. 3 ಟೈಪಲ್ಲಿ ನಿಮಗೆ ಹಾರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗು 3 ಟೈಪಲ್ಲಿ ಇರುತ್ತೆ. ಯಾಕಂದರೆ ಒಬ್ರದ್ದು ಸ್ವಲ್ಪ ಕಡಿಮೆ ಇರ್ಬೋದು, ಒಬ್ರದ್ದು ಕರೆಕ್ಟ್ ಇರ್ಬೋದು, ಒಬ್ರದ್ದು ಸ್ವಲ್ಪ ಜಾಸ್ತಿ ಇರ್ಬೋದು. ಆರ್ಮಲ್ ರೌಂಡಿಂಗು 3 ಟೈಪಲ್ಲಿ ನಾನು ಬರೆದಿದ್ದೀನಿ. ಈ 3ರಲ್ಲಿ ನಿಮಗೆ ನೀವು ಯಾವುದೇ ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡ್ರು ಇದರಲ್ಲೇ ಇರುತ್ತೆ. ಇದು ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ವೇರಿ ಆಗ್ತಾ ಇರುತ್ತೆ, ಅದನ್ನು ನಾನೆಲ್ಲ ಕನ್ಸಿಡರ್ ಮಾಡಿ ಬರೆದಿದ್ದೀನಿ. ಈ 36-37 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ 16, 16.5, 17 ಈ 3ರಲ್ಲೇ ನಮಗೆ ಆರ್ಮಲ್ ರೌಂಡಿಂಗ್ ಅನ್ನೋದು ಬರೋದು, ಕಂಕುಳೋದು ಸುತ್ತಾಳ್ತು. ಇದಕ್ಕಿಂತ ಜಾಸ್ತಿ ಬರೋಲ್ಲ, ಇದಕ್ಕಿಂತ ಕಡಿಮೆನೂ ಬರೋದಿಲ್ಲ. ನಾನು ರಿಸರ್ಚ್ ಮಾಡಿ ಇದನ್ನು ಮೆನ್ಷನ್ ಮಾಡಿರೋದು. ಈ 3 ಆರ್ಮಲ್ ರೌಂಡಿಂಗಲ್ಲಿ ನಾವು ತಗೊಂಡಂಥ ಬಾಡಿ ಮೆಜರ್ಮೆಂಟ್ಸ್ನಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಈಗ ನಾನು ತೊಗೊಂಡಿರೋದ್ರಲ್ಲಿ 16.5 ಇಂಚ್ ಇತ್ತು. ಇಲ್ಲಿ ಆರ್ಮಲ್ ಡೌನಿಂಗ್ನ ಬರೆದಿದ್ದೀನಿ. ನಾವು ಆರ್ಮಲ್ ರೌಂಡಿಂಗ್ ಮೇಲೆ ಆರ್ಮಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮಲ್ ರೌಂಡಿಂಗ್ ನಂದು 16.5 ಇಂಚ್ ತೊಗೊಂಡಿರೋದು ಮೆಜರ್ಮೆಂಟು, ಡೌನಿಂಗು 6.75 ಇಂಚು ನನಗಿಲ್ಲಿ ಇದೆ. ಅದನ್ನು ನಾನು ಈಸಿಯಾಗಿ ಇಲ್ಲಿ ಮಾರ್ಕ್ ಮಾಡ್ತೀನಿ. ಇದೇನು ಅಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ವಿಡಿಯೋ ಲೆಂತ್ ಆಗ್ತಾಯಿದೆ ಅಷ್ಟೇ. ಜನರಲಾಗಿ ಕಟ್ ಮಾಡೋದಾದರೆ ನಾವು ನೋಟ್ಸ್ನ ನೋಡ್ಕೊಳ್ಬೋದು, ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೋದು. ಬೋಟ್ ನೆಕ್ ಆದರೆ ಈ ವಿಡ್ತ್ ಏನಿದೆ ಇದು ಸ್ವಲ್ಪ ಒಳಗಡೆ ಸೈಡ್ ಮಾರ್ಕ್ ಮಾಡ್ಕೊಳ್ಳಿ, ಓಕೆ. ಈಗ ಬ್ಯಾಕು ಮತ್ತು ಫ್ರಂಟ್ ನೆಕ್ ಡೀಪು ಇದು 4 ಇಂಚು ನಾನು ಡೀಪ್ನ ತೊಗೊಳ್ತೀನಿ ಅಂತ ಹೇಳಿದ್ನಲ್ವ. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನಿಂದ ಸೇರಿ 4.5 ಇಂಚಿಗೆ ಮಾರ್ಕ್ ಮಾಡಿದರೆ ರೆಡಿ ನಮಗೆ 4 ಇಂಚ್ ಬರುತ್ತೆ. ಬೋಟ್ ನೆಕ್ಕು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನಮಗೆ ಬೇಕಾಗಿರುವಂಥ ಶೋಲ್ಡರು, ನೆಕ್ ವಿಡ್ತು, ಆರ್ಮಲ್ ಡೌನಿಂಗ್ ಸಿಕ್ತು. ಚೆಸ್ಟ್ ಮೆಜರ್ಮೆಂಟ್ 36 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದೆ, ಅದರಲ್ಲಿ 4 ಭಾಗ ಮಾಡ್ಕೊಳ್ಬೇಕು. 4 ಭಾಗ ಮಾಡಿದರೆ 9 ಇಂಚ್ ಬರುತ್ತೆ. ಈ 9 ಇಂಚಿಗೆ ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ಫಿಟ್ಟಿಂಗ್ಗೋಸ್ಕರ ಸೇರಿಸ್ಕೊಳ್ಬೇಕು ಬಾಡಿ ಮೆಜರ್ಮೆಂಟ್ಗೆ. ಸೊಂಟದ ಅಳತೆ 31 ಇಂಚಿದೆ, ಅದನ್ನು 4 ಭಾಗ ಮಾಡಿದರೆ 7.25 ಇಂಚ್ ಬರುತ್ತೆ. 7.25 ಇಂಚ್ಗೆ ಒಂದು ಮಾರ್ಕ್ ಮಾಡಬೇಕು, ಎಕ್ಸ್ಟ್ರಾ 1 ಇಂಚ್ಗೆ ಮತ್ತೊಂದು ಮಾರ್ಕ್ ಮಾಡಬೇಕು. ಈ ಎಕ್ಸ್ಟ್ರಾ 1 ಇಂಚು ಬ್ಯಾಕ್ ಡಾಟ್ನ ತೊಗೊಳ್ತೀವಲ್ವ ಅದ್ರ ಮಾರ್ಜಿನ್ಗೆ. ಆಯ್ತಲ್ವ. ನೆಕ್ಸ್ಟು ನಾವು ಹಾರ್ಮೋಲ್
ಶೇಪು ಏನಿದೆ ಈ ಆರ್ಮೋಲ್ ಶೇಪ್ನ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಆರ್ಮೋಲ್ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಮುಗೀತು. ಇಲ್ಲಿ ಬೋಟ್ ನೆಕ್ ಬ್ಲೌಸು ಕಾಲರ್ ನೆಕ್ ಬ್ಲೌಸ್ಗೆ ಒಂದು 1/4 ಇಂಚು ಕ್ರಾಸ್ ಮಾಡ್ಕೊಳ್ಳಿ ಸಾಕು. ಇಷ್ಟೇ ನೋಡಿ. ನಮಗೆ ಈಗ ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದರೆ ಅದಕ್ಕೆ ಶೋಲ್ಡರ್ ಎಷ್ಟು ತೊಗೊಳ್ಬೇಕು, ನೆಕ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಪಟ್ಟಿ ಎಷ್ಟಿರಬೇಕು, ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಇವೆಲ್ಲ ಕನ್ಫ್ಯೂಷನ್ ಬೇಡ ಅಂತಲೇ ನಾನು ಸಿಂಪಲಾಗಿ ನೋಟ್ಸ್ ರೆಡಿ ಮಾಡಿರೋದು. ಅದರಲ್ಲಿರೋದನ್ನು ನೀವು ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ತೀರಾ, ಈ ಫಾರ್ಮುಲಾನ ಅದರಲ್ಲಿ ಏನು ಮೆನ್ಷನ್ ಮಾಡಿರ್ತೀನೋ ಶೋಲ್ಡರ್ ನೆಕ್ ವಿಡ್ತ್ ಹಾರ್ಮೋಲ್ ಡೌನಿಂಗ್ ತೊಗೊಳ್ತೀರಾ. ಹಾರ್ಮೋಲ್ ರೌಂಡಿಂಗು ಕರೆಕ್ಟಾಗಿ ಬರುತ್ತೆ, ನಿಮ್ಗೆ ಯಾವುದೇ ಹೆಚ್ಚು ಕಡಿಮೆನೂ ಬರೋದಿಲ್ಲ. ಈಗ ನೀವು ಆರ್ಮೋಲ್ ಡೌನಿಂಗ್ ಒಂದು ಮಾರ್ಕ್ ಮಾಡಿ ಶೇಪ್ ಮಾರ್ಕ್ ಮಾಡಿ ಕಟ್ ಮಾಡಿದರೆ ಸಾಕು. ಅದೇ ನೀವು ಈ ನೋಟ್ಸ್ ತೊಗೊಂಡಿಲ್ಲ ಅಂದರೆ, ಈ ಹೊಸ್ದಾಗಿ ಕಲಿಬೇಕಾದ್ರೆ ಇಲ್ಲ ಅಲ್ಪ ಸ್ವಲ್ಪ ಕಲ್ತಿದ್ರೆ ಈ ಆರ್ಮೋಲ್ ಡೌನಿಂಗು ಕರೆಕ್ಟಾಗಿ ನಿಮಗೆ ತಗೊಳ್ಳೋದಕ್ಕೆ ಬಂದಿಲ್ಲ ಅಂದರೆ 100% ಆರ್ಮೋಲ್ ರಿಂಕಲ್ಸ್ ಬಂದೇ ಬರುತ್ತೆ, ಬ್ಲೌಸ್ ಫಿಟ್ಟಿಂಗ್ ಅಂತೂ ಬರೋದಿಲ್ಲ. ಇದನ್ನೇನಾದರೂ ನೀವು ಅಂದಾಜು ಮೇಲೆ ಕಡಿಮೆ ತೊಗೊಂಡ್ರಿ ಅಂದ್ಕೊಳ್ಳಿ ಆರ್ಮೋಲ್ ಡೌನಿಂಗ್ ಮಾರ್ಕ್ನ, ಬ್ಲೌಸ್ ಹಾಕ್ಕೊಳ್ಳೋಕ್ಕೆ ಬರೋಲ್ಲ, ಕಂಕುಳಲ್ಲಿ ಬ್ಲೌಸ್ ಸಿಕ್ಕಾಕೊಳ್ಬಿಡುತ್ತೆ, ಬ್ಲೌಸ್ನ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ ತುಂಬ ಕಡಿಮೆ ತೊಗೊಂಡ್ರೆ. ಜಾಸ್ತಿ ತೊಗೊಂಡ್ರೆ ಫುಲ್ಲು ಲೂಸ್ ಆಗುತ್ತೆ ಕಂಕುಳಲ್ಲಿ, ಓಕೆನಾ. ರಿಂಕಲ್ಸ್ ಅಂತೂ 100% ಬರುತ್ತೆ, ಫುಲ್ ಲೂಸ್ ಆಗುತ್ತೆ, ಸ್ಲೀವ್ ಎಲ್ಲ ಹೊರಗಡೆ ಸೈಡೇ ಬರ್ತಾ ಇರುತ್ತೆ. ಇದು ನಾವು ಆಯಾ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟಾಗಿ ತೊಗೊಳ್ಬೇಕು. ಅದು ಗೊತ್ತಿದ್ದರೆ ಮಾತ್ರನೇ ನಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಅದು ಎಲ್ರಿಗೂ ಈಗ ಹೊಸ್ದಾಗಿ ಕಲಿಯೋರಿಗೆ ಯಾರೂ ಹೇಳ್ಕೊಡೋದಿಲ್ಲ, ಗೊತ್ತಿರೋದಿಲ್ಲ. ಅದಕ್ಕಂತಲೇ ನಾನು ನೋಟ್ಸ್ನ ರೆಡಿ ಮಾಡಿರೋದು. ಇದರಲ್ಲಿ ರೆಡಿ ಇರುತ್ತೆ. ಈಗ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ನಲ್ವ, ಇಷ್ಟು ನೀವು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಮತ್ತು ನೀವೇನು ಯೋಚನೆ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. 100% ಫಿಟ್ಟಿಂಗ್ ಅಂತೂ ಬಂದೇ ಬರುತ್ತೆ. ನೀವು ಬೇಕಾದರೆ ನೋಟ್ಸ್ನ ತೊಗೊಂಡು ಟ್ರೈ ಮಾಡಿ ನೋಡಿ. ಇದುವರೆಗೂ ಸಾಕಷ್ಟು ಜನ ಈ ನೋಟ್ಸಿಂದ ಉಪಯೋಗ ಪಡ್ಕೊಂಡಿದ್ದಾರೆ. ಕೆಲವರು ಟೈಲರಿಂಗ್ ಶಾಪು, ಬೂಟಿಕ್ಕೆಲ್ಲ ಓಪನ್ ಮಾಡಿದ್ದಾರೆ. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್. ಈಗ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ನಾವು ಜನರಲ್ಲಾಗಿ ಈ ರೀತಿ ಹಾಕ್ಕೊಂಡು ಬ್ಯಾಕ್ ಲೆಂತ್ಗೆ ಒಂದು ಮಾರ್ಕು, ಇದು ಚೆಸ್ಟ್ ಮೆಜರ್ಮೆಂಟು, ಇದು ನೆಕ್ ವಿಡ್ತು. ಈಗ ಹಾರ್ಮೋಲ್ ರೌಂಡಿಂಗ್ ಏನಿದೆ, ಈ ಆರ್ಮೋಲ್ ರೌಂಡಿಂಗ್ನ ಬ್ಯಾಕ್ ಸೈಡ್ದು ಆರ್ಮೋಲ್ ರೌಂಡಿಂಗು ಕರೆಕ್ಟಾಗಿ ಯಾವ ರೀತಿ ಇದೆ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಶೋಲ್ಡರು ಮತ್ತು ಈ ಕಡೆ ಸೈಡು ಫೋಲ್ಡಿಂಗ್ ಇರುತ್ತಲ್ವ, ಫೋಲ್ಡಿಂಗ್ ಪಕ್ಕದಲ್ಲೇ ಉಕ್ಸ್ ಪಟ್ಟಿಗೋಸ್ಕರ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಈ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಇದು ನೆಕ್ ವಿಡ್ತು, ಇದು ಚೆಸ್ಟ್ ಮೆಜರ್ಮೆಂಟು, ಇದು ಬ್ಯಾಕ್ ಲೆಂತ್, ಬ್ಲೌಸ್ ಲೆಂತು. ನೋಟ್ಸಲ್ಲಿ ಫ್ರಂಟ್ ಸೈಡ್ ಪಾರ್ಟ್ದು ಇದೆ, ಅದನ್ನು ತೋರಿಸ್ತೀನಿ. ಫಸ್ಟು ನೆಕ್ ಡೀಪ್ನ ಮಾರ್ಕ್ ಮಾಡೋಣ. ಫ್ರಂಟ್ ಬೋಟ್ ನೆಕ್ ಡೀಪ್, ಈ ಬೋಟ್ ನೆಕ್ಕು ಫ್ರಂಟ್ ಮತ್ತು ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡಿ ನೀವು ಕಟ್ ಮಾಡಬೇಕಾದ್ರೆ ಓಕೆ. ಈಗ ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದೇನು, ಡಾಟ್ಸ್. ಇದರಲ್ಲಿ ರೆಡಿ ಇರುತ್ತೆ ನಿಮಗೆ. ಫಸ್ಟ್ ಕಾಲಮಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಏನು ಬೇಕಾಗಿರುತ್ತೆ. ಸೆಕೆಂಡ್ ಕಾಲಮಲ್ಲಿ ನೋಡಿ ಬ್ಲೌಸ್ ಲೆಂತ್ ಮೇಲೆ ಡಾಟ್ ಲೆಂತ್ನ ಡಿಪೆಂಡ್ ಮಾಡಿರೋದು, ಚೆಸ್ಟ್ ಮೇಲೆ ಮತ್ತು ಬ್ಲೌಸ್ ಲೆಂತ್ ಮೇಲೆ, ಈ ಎರಡು ಮೆಜರ್ಮೆಂಟ್ಸ್ ಮೇಲೆ ಡಾಟ್ ಲೆಂತ್ನ ನಾವು ತೊಗೊಳ್ಬೇಕಾಗುತ್ತೆ. ಸೆಕೆಂಡ್ ಕಾಲಮಲ್ಲಿ ಇರುತ್ತೆ. ಈಗ ನಾನು ತೊಗೊಂಡಂಥ ಬ್ಲೌಸ್ ಲೆಂತ್ಗೆ 14 ಇಂಚಿದೆ ಬ್ಲೌಸ್ ಲೆಂತ್. ಈ 14 ಇಂಚಿಗೆ 10.5 ಇಂಚು ಡಾಟ್ ಲೆಂತು, ಮಾರ್ಜಿನ್ ಸೇರಿ ಮೇಲ್ಗಡೆ ಶೋಲ್ಡ್ರಿಂದ ಮಾರ್ಜಿನ್ ಸೇರಿ 10.5 ಇಂಚು ಪ್ಲಸ್ 3 ಇಂಚ್ ತೊಗೊಂಡ್ರೆ ಪರ್ಫೆಕ್ಟ್ ಇರುತ್ತೆ. ನೀವೇನು ಡೌಟೇ ಇಟ್ಕೊಳ್ಬೇಡಿ. ನೆಕ್ ವಿಡ್ತು ಈ ಡಾಟ್ ವಿಡ್ತು ಮುಂದೆನೇ ಇರುತ್ತೆ ನಿಮಗೆ. ಆ ಕಡೆ ಸೈಡ್ ಎಷ್ಟು ತೊಗೊಳ್ಬೇಕು, ಈ ಕಡೆ ಸೈಡ್ ಎಷ್ಟು ತೊಗೊಳ್ಬೇಕಂತ ಇದು ಸಾಕಷ್ಟು ಜನಕ್ಕೆ ಕನ್ಫ್ಯೂಸ್ ಇದೆ. ಡಾಟ್ ವಿಡ್ತ್ನ ಎಷ್ಟೆಷ್ಟು ತೊಗೊಳ್ಬೇಕು ಅನ್ನೋದು ಸುಮ್ಮನೆ ಅಂದಾಜು ಮೇಲೆ ಡಾಟ್ ವಿಡ್ತ್ನ ತೊಗೊಳ್ತಾರೆ. ಅದು ಕಫ್ ಲೂಸ್ ಬರೋದು, ಇಲ್ಲಾಂದರೆ ಫ್ಲಾಟ್ ಆಗೋದು ಚೆಸ್ಟ್, ಈ ರೀತಿ ಆಗುತ್ತೆ. ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಡಾಟ್ ವಿಡ್ತ್ನ ಎಷ್ಟೆಷ್ಟು ತೊಗೊಳ್ಬೇಕಂತ ಮುಂದೆನೇ ಇರುತ್ತೆ, ಓಕೆನಾ. ಅದು ರೆಡಿ ಇರುತ್ತೆ. ಮತ್ತು ಒಂದು ಡಾಟಿಂದ ಒಂದು ಡಾಟಿಗೆ ನಾವು ಸೆಂಟ್ರ್ ಡಾಟಿಂದ ಇನ್ನು ಮಿಕ್ಕಿರುವಂಥ 3 ಡಾಟ್ಗೆ ಎಷ್ಟು ಇಂಚ್ ಗ್ಯಾಪ್ ಇರಬೇಕು, ಎಷ್ಟು ಇಂಚ್ ಗ್ಯಾಪ್ ಇದ್ದರೆ ಕಫ್ಸು ಕರೆಕ್ಟಾಗಿ ಬರುತ್ತೆ ಅನ್ನೋದು ಈ ಮುಂದೆ ನೋಡಿ ಬರೆದಿದ್ದೀನಲ್ವ, ಇಲ್ಲಿರುತ್ತೆ. ಸೆಕೆಂಡ್ ಕಾಲಮಲ್ಲಿ ಫ್ರಂಟ್ ಸೈಡ್ ಪಾರ್ಟ್ದಿರುತ್ತೆ. ಈಗ ಇದ್ರ ಪ್ರಕಾರ ನಾನು ಮಾರ್ಕ್ ಮಾಡೋದಾದರೆ ಬ್ಲೌಸ್ ಲೆಂತ್ 14 ಇಂಚಿದೆ. ಮತ್ತು ಇದರಲ್ಲಿ ಒಂದು ವೇಳೆ ಬ್ಲೌಸ್ ಲೆಂತ್ ಕೆಲವರು ಹೈಟ್ ಕಡಿಮೆ ಇದ್ದು ಓಕೆನಾ ದಪ್ಪ ಇರ್ತಾರಲ್ವ ಅಂಥವ್ರಿಗೂ ಇದೆ 13.5 ಇಂಚು ಬ್ಲೌಸ್ ಲೆಂತ್ ಇರೋರಿಗೆ. ಡಾಟ್ ಲೆಂತು 10 ಇಂಚು ಪ್ಲಸ್ 3 ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ. ಅದೇ ಕೆಲವರು ಸ್ವಲ್ಪ ಉದ್ದ ಇದ್ದು ದಪ್ಪ ಇರ್ತಾರೆ, ಅವರು ಬ್ಲೌಸ್ ಲೆಂತ್ 14.5 ಇಂಚ್ ಇತ್ತು ಅಂದ್ಕೊಳ್ಳಿ, ಅವ್ರಿಗೂ ಡಾಟ್ ಲೆಂತು ಮತ್ತು ಬ್ರೆಸ್ಟ್ ಲೆಂತ್ ಇರುತ್ತೆ. ಆ ರೀತಿ ಸ್ವಲ್ಪ ದಪ್ಪ ಇದ್ದು ಹೈಟ್ ಕಡಿಮೆ ಇರೋರಿಗೂ, ದಪ್ಪ ಇದ್ದು ಹೈಟ್ ಜಾಸ್ತಿ ಇರೋರಿಗೂ ಅಡ್ಜಸ್ಟ್ಮೆಂಟಿಂಗ್ ಆಗೋ ರೀತಿ ನೋಟ್ಸ್ ಇರೋದು ಅದು. ಈಗ ಈ ನೋಟ್ಸ್ ಪ್ರಕಾರ ಆದರೆ
ಬ್ಲೌಸ್ 14 ಇಂಚ್ ಲೆಂತ್ ಇದೆ ಅಲ್ವಾ, ಈ 14 ಇಂಚ್ ಲೆಂತು ಬ್ಲೌಸ್ ಲೆಂತ್ಗೆ 36 ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಈ ಡಾಟ್ ಲೆಂತು ಮಾರ್ಜಿನ್ ಸೇರಿ ಇರುತ್ತೆ ನೋಟ್ಸ್ನಲ್ಲಿ 10.5 ಇಂಚು ಪ್ಲಸ್ ಇಲ್ಲಿಂದ 3 ಇಂಚು. ನೀವು ಈ ಫಾರ್ಮುಲಾ ಪ್ರಕಾರ ಕಟ್ ಮಾಡಿದರೆ ನಿಮಗೆ ಈ ಶೇಪ್ ಇರುತ್ತಲ್ವ ಕರೆಕ್ಟಾಗಿ ಬರುತ್ತೆ, ತೋರಿಸ್ತೀನಿ. ಇದು ಡೀಪ್ ನೆಕ್ಕಿಗಾದರೆ ಓಕೆನಾ, ನಾವು ಶೋಲ್ಡರ್ ಸೆಂಟ್ರಿಗೆ ಇದನ್ನು ಮಾರ್ಕ್ ಮಾಡ್ಕೊಳ್ತೀವಿ. ಅದೇ ಬೋಟ್ ನೆಕ್ಕು ಕಾಲರ್ ನೆಕ್ ಬಂತಂದರೆ ಈ ಅಪ್ಪರ್ ಚೆಸ್ಟಲ್ಲೇ 10ನೇ ಭಾಗಕ್ಕೆ ನೀವು ತೊಗೊಂಡ್ರೆ ಸಾಕು. ಒಂದು ಅಪ್ಪರ್ ಚೆಸ್ಟ್ 30 ಇಂಚ್ ಇದ್ದರೆ ಒಂದು 3 ಇಂಚು, 36 ಇಂಚ್ ಆದರೆ 3.5, 40 ಇದ್ದರೆ 4 ಇಂಚು, ಆ ರೀತಿ. ಈಗ ಇದರಲ್ಲಿ ಡಾಟ್ ಬಿಡ್ತಿದೆ ಓಕೆನಾ, ಈ ಸೆಂಟ್ರ್ ಡಾಟ್ ಬಿಡ್ತು 3 ಇಂಚ್ ಇದೆ. 3 ಇಂಚ್ ಅಂದರೆ ಈ ಕಡೆ ಸೈಡು 1.5 ಇಂಚು, ಈ ಕಡೆ ಸೈಡ್ 1.5 ಇಂಚು. ಇಷ್ಟನ್ನು ತೊಗೊಂಡ್ರೆ ಮುಗೀತು, ನಿಮಗೆ ಪರ್ಫೆಕ್ಟ್ ಇರುತ್ತೆ. ನೀವು ಯಾವುದು ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ, ರೆಡಿ ಇರುತ್ತೆ. ನೆಕ್ಸ್ಟ್ ಈ ಸೆಂಟ್ರಿಂದ ಒಂದು ಡಾಟಿಂದ ಒಂದು ಡಾಟ್ಗೆ 2.5 ಇಂಚ್ ಗ್ಯಾಪ್ ಇರಬೇಕು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಓಕೆನಾ. ಈ ಸೆಂಟ್ರ್ ಡಾಟಿಂದ ನೋಡಿ ಈ ರೀತಿ 2.5 ಇಂಚಿಗೆ ಈ ರೀತಿ ಸುತ್ತು ನೀವು ಮಾರ್ಕ್ನ ಮಾಡಿಕೊಂಡು ಈ ರೀತಿ ನೀವು ಒಂದು ಡಾಟಿಂದ ಒಂದು ಡಾಟಿಗೆ ಗ್ಯಾಪ್ ಕರೆಕ್ಟಾಗಿ ತೊಗೊಂಡಿದ್ರೆ ಅಂದರೆ ಈ ಕಫು ಎಷ್ಟು ಬೇಕೋ ಅಷ್ಟು ಮಾತ್ರನೇ ಸ್ಪೇಸ್ ಬರುತ್ತೆ. ಈಗ ಈ ಡಾಟ್ಸ್ ಎಲ್ಲ ನಮಗೆ ರೆಡಿ ಬಂತು. ನೋಟ್ಸ್ ಪ್ರಕಾರ ನಾವು ಯಾವುದೇ ಥರದ ಕ್ಯಾಲ್ಕುಲೇಷನ್ ಇಲ್ದಂಗೆ ತಲೆ ಕೆಡಿಸ್ಕೊಳ್ದಂಗೆ ಈಸಿಯಾಗಿ ಮಾರ್ಕ್ ಮಾಡ್ಕೊಂಡ್ವಿ. ನೆಕ್ಸ್ಟು ನಮಗೆ ಕ್ರಾಸ್ ಬೆಲ್ಟಿಗೆ ಶೇಪ್ ಬೇಕಲ್ವ, ಅದು ನಿಮಗೆ ರೆಡಿ ಇರುತ್ತೆ. ಈ ಥರ್ಡ್ ಕಾಲಮಲ್ಲಿ ಇಲ್ಲಿ ಇರುತ್ತೆ, ಮೆನ್ಷನ್ ಮಾಡಿರ್ತೀನಿ, ಇಲ್ಲಿ ಬರೆದಿರ್ತೀನಿ. ಏನಂತ ಇರುತ್ತೆ ಅಂದರೆ ಫ್ರಂಟ್ ಸೈಡ್ ಪಾರ್ಟಿಂದ ಓಕೆನಾ ಕ್ರಾಸ್ ಬೆಲ್ಟ್ಗೋಸ್ಕರ ಉಕ್ಸ್ಪಟ್ಟಿ ಕಡೆ ಓಕೆನಾ, ಇದು ಉಕ್ಸ್ಪಟ್ಟಿ ಕಡೆ ಅದರಲ್ಲಿರುತ್ತೆ ಎಷ್ಟು ಇಂಚು ಮೇಲಕ್ಕೆ ತೊಗೊಳ್ಬೇಕು ಅಂತ. ಇದು ಬಂದುಬಿಟ್ಟು 2 ಇಂಚು. ಇದು ಅಷ್ಟೇ, ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಇದು ಚೇಂಜ್ ಆಗ್ತಾ ಇರುತ್ತೆ. ಸೈಡ್ ಫಿಟ್ಟಿಂಗ್ ಕಡೆ 1.5 ಇಂಚು ಈ ರೀತಿ ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈಗ ಈ ಡಾಟಿಂದ ಈ ಕಡೆ ಸೈಡು ಮತ್ತು ಈ ಡಾಟಿಂದ ಈ ಕಡೆ ಸೈಡ್ಗೆ ಶೇಪ್ನ ಮಾರ್ಕ್ ಮಾಡ್ಬೋದು. ಇದು ಶೇಪ್ ಬರುತ್ತೆ, ಇದು ಶೇಪ್ ಬರುತ್ತೆ. ನೀವು ಯಾವುದು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಎಕ್ಸ್ಟ್ರಾ ಸೈಡ್ಗೆ ಮಾರ್ಜಿನ್ ತೊಗೊಳ್ಳಿ. ಫ್ರಂಟ್ ಸೈಡ್ ಪಾರ್ಟ್ ಇಷ್ಟೇ, ನಿಮಗೆ 100% ಫಿಟ್ಟಿಂಗ್ ಬರುತ್ತೆ. ಈಸಿಯಾಗಿ ನೀವು ಕಟ್ ಮಾಡ್ಬೋದು. ಹಾರ್ಮೋಲ್ ಶೇಪು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಹಾಗೆ ಡೈರೆಕ್ಟಾಗಿ ಕಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಫ್ರಂಟ್ ಸೈಡ್ ಪಾರ್ಟ್ದು ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಸೈಡ್ ಪಾರ್ಟು. ನೆಕ್ಸ್ಟು ಕ್ರಾಸ್ ಬೆಲ್ಟು ಸ್ಲೀವ್ಸ್ದು ಇರುತ್ತೆ. ಫಸ್ಟು ಸ್ಲೀವ್ಸ್ಗೋಸ್ಕರ ಈ ರೀತಿ 4 ಫೋಲ್ಡ್ನ ಮಾಡ್ಕೊಳ್ಬೇಕು. ಲೈನಿಂಗ್ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಲೇಟ್ ಆಗ್ತಾಯಿದೆ ಓಕೆನಾ. ಅದೇ ಎಕ್ಸ್ಪ್ಲನೇಷನ್ ಇಲ್ಲ ಅಂದರೆ ಜಸ್ಟ್ ಒಂದು 5 ನಿಮಿಷದಲ್ಲೇ ಬ್ಲೌಸ್ನ ಈ ನೋಟ್ಸ್ ನೋಡಿಕೊಂಡು ನಾನು ಕಟ್ ಮಾಡ್ತೀನಿ. ಸ್ಲೀವ್ ಲೆಂತು 5 ಇಂಚಿದೆ, ಸ್ಲೀವ್ ಲೂಸು 12 ಇಂಚಿದೆ ಅಲ್ವಾ. ಸ್ಲೀವ್ ಲೂಸು 12 ಇಂಚು, ಅದಕ್ಕೊಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಲೆಂತ್ 5 ಇಂಚಿದೆ, ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಸೇರಿಸ್ಕೊಳ್ಬೇಕು. ಇದು ಹಾರ್ಮಲ್ ಡೌನಿಂಗು ಸ್ಲೀವ್ಸ್ಗೆ ಮೆನ್ಷನ್ ಮಾಡಿರ್ತೀನಿ. 2.5 ಇಂಚ್ ಲೆಂತ್ ಇದ್ದರೆ ಸ್ಲೀವ್ ಲೆಂತು ಎಷ್ಟು ತೊಗೊಳ್ಬೇಕು, 3.5 ಇದ್ದರೆ ಎಷ್ಟು, 4.5 ಇದ್ದರೆ ಎಷ್ಟು, 5.5 ಇದ್ದರೆ ಎಷ್ಟು, 6 ಇಂಚ್ ಇದ್ದರೆ ಎಷ್ಟು ಓಕೆನಾ. 6 ಇಂಚಿಗಿಂತ ಮೇಲೆ ಇದ್ದರೆ ಎಷ್ಟು ಅನ್ನೋದು ಇಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿ ಮುಂದೆ ಇರುತ್ತೆ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಅಂತ. 5.5 ಇಂಚ್ಗೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ 3.5 ಇಂಚು ಹಾರ್ಮೋಲ್ ಡೌನಿಂಗು ಸ್ಲೀವ್ಸ್ದು ಕರೆಕ್ಟ್ ಇರುತ್ತೆ. ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು. ನಾವು ಬಾಡಿ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಎಷ್ಟಿತ್ತು 16.5 ಅಲ್ವಾ, ಅದರಲ್ಲಿ ಅರ್ಧ ಅಂದರೆ 8.25 ಇಂಚು. ಇದನ್ನು ನಾವು ತೊಗೊಳ್ಬೇಕಾದ್ರೆ ಒಂದು ಅರ್ಧ ಇಂಚ್ ಮೈನಸ್ ಮಾಡಿ ತೊಗೊಳ್ಬೇಕು ಬಾಡಿ ಮೆಜರ್ಮೆಂಟ್ ಆಗಿರೋದ್ರಿಂದ, ಅಂದರೆ 7.25. ಇನ್ನು ಈ ಹಾರ್ಮೋಲ್ ಶೇಪು
ನೀವು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಮತ್ತು ಬ್ಯಾಕ್ ಸೈಡು ಹಾರ್ಮೋಲ್ ಶೇಪ್ ಈ ರೀತಿ ಮಾರ್ಕರಿಂದ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ದು ಫ್ರಂಟ್ ಮತ್ತು ಬ್ಯಾಕು ಆರ್ಮೋಲ್ ಶೇಪ್ನ ಕಟ್ ಮಾಡಿಕೊಂಡ್ರೆ ಆಯಿತು. ನಮ್ಗೆ ಆರ್ಮೋಲ್ ಡೌನಿಂಗು ಎಷ್ಟು ತೊಗೊಳ್ಬೇಕು ಅನ್ನೋದು ಪರ್ಫೆಕ್ಟ್ ಇದ್ದರೆ ಸಾಕು. ಆರ್ಮೋಲ್ ಶೇಪ್ ಮಾರ್ಕ್ ಮಾಡೋದು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ, ಅದಕ್ಕೆ ಅಂತ ಫಾರ್ಮುಲೆ ಏನು ಅವಶ್ಯಕತೆ ಇರೋದಿಲ್ಲ. ಈಗ ಲಾಸ್ಟ್ ಒನ್ನು ಕ್ರಾಸ್ ಬೆಲ್ಟು, ಇದ್ರದ್ದು ನಿಮಗೆ ರೆಡಿ ಇರುತ್ತೆ. ಅದಕ್ಕೋಸ್ಕರ ನೀವು ನೋಡಿ ಒಂದು ಸ್ವಲ್ಪ ಲೈನಿಂಗನ್ನ ಈ ರೀತಿ ತೊಗೊಳ್ಳಿ, ಒಂದು ಸ್ವಲ್ಪ ಲೈನಿಂಗ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ಎರಡು ಸೈಡು ನೀವು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು, ಒಂದು ಈ ಕೆಳಗಡೆ ಸೈಡು, ಒಂದು ಈ ಕಡೆ ಉಕ್ಸ್ ಪಟ್ಟಿ ಸೈಡು. ಈಗ ಸೊಂಟದ ಮೆಜರ್ಮೆಂಟ್ ತೊಗೊಳ್ಬೇಕು. ಫಸ್ಟು ಈ 31 ಇಂಚ್ ನಾನು ತೊಗೊಂಡಂಥ ಸೊಂಟದ ಅಳತೆ ಇದೆಯಲ್ವ, ಅದನ್ನು 4 ಭಾಗ ಮಾಡಿದರೆ ಎಷ್ಟು ಬರುತ್ತೆ? 7.75 ಇಂಚು. ಒಂದು 1/4 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. 8 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಫಸ್ಟು ನೀವು ಎಷ್ಟು ಮೆಜರ್ಮೆಂಟು ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಸೊಂಟದ ಅಳತೆ ಎಷ್ಟು ಇರುತ್ತೋ ಅದನ್ನು 4 ಭಾಗ ಮಾಡಿ ಇಲ್ಲೊಂದು 1/4 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಈ ರೀತಿ ಮಾರ್ಕ್ ಮಾಡಿ. ಎಕ್ಸ್ಟ್ರಾ 2 ಇಂಚು ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ, ಇದು ಉಕ್ಸ್ ಪಟ್ಟಿ ಕಡೆ ಬರುತ್ತೆ. ಈಗ ಇದರಲ್ಲಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ನಿಮಗೆ ಕ್ರಾಸ್ ಬೆಲ್ಟು ಎಷ್ಟು ಬೇಕು ಅನ್ನೋದು ಇಲ್ಲಿ ನಿಮಗೆ ಈ ಕಾಲಮಲ್ಲಿ ಇರುತ್ತೆ. ಲಾಸ್ಟ್ ಕಾಲಮಲ್ಲಿ ಇಲ್ಲಿ ಫಸ್ಟ್ನೇದಿರೋದು ಉಕ್ಸ್ ಪಟ್ಟಿ ಕಡೆ ಎಷ್ಟು ಬೇಕು, ಸೆಂಟ್ರಲ್ಲಿರೋದು ಸೆಂಟ್ರು, ಸೈಡಲ್ಲಿ ಈ ಥರ್ಡ್ ಒನ್ ಇರೋದು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಬೇಕು ಅಂತ. ಈಗ ಫಸ್ಟ್ ಒನ್ನು ಉಕ್ಸ್ ಪಟ್ಟಿ ಕಡೆ 4 ಇಂಚ್ ತೊಗೊಳ್ಬೇಕು ಈ ಚೆಸ್ಟ್ ಮೆಜರ್ಮೆಂಟಿಗೆ. ಈ 4 ಇಂಚಲ್ಲಿ 1 ಇಂಚು ಮಾರ್ಜಿನ್ನೇ ಹೋಗುತ್ತೆ, ಇದು ಮಾರ್ಜಿನ್ ಸೇರಿ ಇರುತ್ತೆ. ಓಕೆನಾ? ಸೆಂಟ್ರಲ್ಲಿ 3 ಇಂಚ್ ಇದೆ, 3 ಇಂಚು, ಸೈಡ್ ಫಿಟ್ಟಿಂಗ್ ಕಡೆ 3.5 ಇದೆ, 3.5. ಈ ಮಾರ್ಕಿಂಗ್ ಏನಿದೆಯೋ ಈ ಮಾರ್ಕಿಂಗಿಗೆ ನೀವು ಶೇಪ್ನ ಮಾರ್ಕ್ ಮಾಡಿ, ನಿಮಗೆ ಕ್ರಾಸ್ ಬೆಲ್ಟ್ ಶೇಪು ನೋಡಿ ಕರೆಕ್ಟಾಗಿ ಬರುತ್ತೆ. ಇದು ಕ್ರಾಸ್ ಬೆಲ್ಟ್ ಎಷ್ಟು ಪರ್ಫೆಕ್ಟಾಗಿದೆ ಶೇಪ್ ಅಂತ ನೀವೇ ನೋಡಿ. ಓಕೆನಾ? ಈ ರೀತಿ ಇರುತ್ತೆ. ನಾವು ನೋಟ್ಸ್ನ ಯೂಸ್ ಮಾಡಿಕೊಂಡು ಬ್ಲೌಸ್ ಕಟ್ಟಿಂಗ್ನ ಮಾಡಿದರೆ ಈ ರೀತಿ ಇರುತ್ತೆ, ಇಷ್ಟು ಪರ್ಫೆಕ್ಟ್ ಇರುತ್ತೆ ನೋಡಿ. ಈಗ ನೀವು ಹಣ ಕೊಟ್ಟು ನೋಟ್ಸ್ನ ತೊಗೊಳ್ತಿದ್ದೀರಾ ಅಂದರೆ ಹೇಗಂದ್ರಾಗೆ ನಾನು ನೋಟ್ಸ್ನ ರೆಡಿ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ? ನೀವು ದುಡ್ಡು ಕೊಟ್ಟು ತೊಗೊಳ್ತೀರ, ಫ್ರೀಯಾಗೇನು ನಾನು ಕೊಡ್ತಾ ಇಲ್ಲ. ನೀವು ದುಡ್ಡು ಕೊಟ್ಟು ತೊಗೊಳ್ತಾ ಇದ್ದೀರ ಅಂದರೆ ಅದಕ್ಕೆ ತಕ್ಕನಾಗಿ ನಾನು ಕರೆಕ್ಟಾಗಿ ರೆಡಿ ಮಾಡಿರಬೇಕು. ಅದೇ ರೀತಿಯೇ ರೆಡಿ ಮಾಡಿರೋದು. ಇದು ನಿಮಗೆ ನೀವು ಕೊಡುವಂಥ ಅಮೌಂಟಿಗೆ ಪೈಸಾ ವಸೂಲು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಈ ನೋಟ್ಸು ಹೊಸ ನೋಟ್ಸು ಯೂಸ್ ಆಗುತ್ತೆ, ಪ್ಲಸ್ ಹಳೆ ನೋಟ್ಸೂ ಯೂಸ್ ಆಗುತ್ತೆ. ಇದನ್ನು ನೀವು ದೃಷ್ಟಿಲಿಟ್ಕೊಳ್ಳಿ. ಈಗ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ನಾನು ಬ್ಲೌಸ್ ಕಟ್ಟಿಂಗ್ನ ಮಾಡಿದೆ, ಫಿಟ್ಟಿಂಗ್ ಯಾವ ರೀತಿ ಇದೆ ಅಂತ ತಮ್ನೆಲಲ್ಲಿ ನೀವು ಆಲ್ರೆಡಿ ನೋಡಿದಿರಲ್ವ, ಅದೇ ರೀತಿ ನಿಮಗೂ ತೋರಿಸ್ಕೊಟ್ಟಿದ್ದೀನಿ. ಈ ನೋಟ್ಸ್ನ ತೊಗೊಂಡು ನೀವು ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ನ ಮಾಡೋದು ಕಲ್ತ್ಕೊಳ್ಳಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ, ಸಾಧ್ಯವಾದಷ್ಟು ಬೇಗ ನೋಟ್ಸ್ನ ತೊಗೊಳ್ಳಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.